ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತೊಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನು ಅಂತಿದ್ದೀರಾ? ನೀವೇ ನೋಡ್ತಾ ಇದ್ದೀರಾ ಅಲ್ವಾ? ಲೆಮನ್ ಸೋಯಾ ಚಂಕ್ಸ್. ಹೌದು, ಈಗೊಂದೊಂಥರ ಟ್ರೆಂಡಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ಯೂಟ್ಯೂಬಲ್ಲಿ ತುಂಬ ಓಡ್ತಿರುವಂಥ ವಿಡಿಯೋ. ಯಾಕೆ ಅಂದರೆ ಒಂದು ಒಳ್ಳೆ ಡಯಟ್ ಫುಡ್ ಆಗಿರೋದ್ರಿಂದ. ಹಾಗಾದರೆ ಪ್ರೋಟೀನ್ ಜಾಸ್ತಿ ಇದ್ದು ಒಳ್ಳೆ ಡಯಟ್ ಫುಡ್ ಆಗಿರುವಂಥ ಸೋಯಾ ಚಂಕ್ಸಿಂದ ಮಾಡಿರುವಂಥ ಲೆಮನ್ ಸೋಯಾ ಚಂಕ್ಸ್ನ ನಾನು ಟ್ರೈ ಮಾಡಿದ್ದೆ. ಬನ್ನಿ ಹಾಗಾದರೆ ನೋಡ್ಕೊಂಬರೋಣವಾ ಹೇಗೆ ಮಾಡಿದ್ದೆ, ಏನೆಲ್ಲ ಬೇಕಿತ್ತು ಅಂತ. ಕ್ವಿಕ್ಕಾಗಿ ನೋಡ್ಕೊಂಬರೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RR ಕನ್ನಡ ವ್ಲಾಗ್ಸ್. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಸೋಯಾ ಚಂಕ್ಸ್. ನಾನೊಂದು ಚಿಕ್ಕ ಬೌಲಿಂದ ತೊಗೊಂಡಿದ್ದೀನಿ, ಒಬ್ಳಿಗಾಗೋಷ್ಟು ಮಾತ್ರ. ಈ ಸೋಯಾ ಚಂಕ್ಸು ಮತ್ತು ನಿಂಬೆ ರಸ, ಲೆಮನ್ ಸೋಯಾ ಚಂಕ್ಸ್ ಆಗಿರೋದ್ರಿಂದ ನಿಂಬೆ ರಸ, ಮತ್ತು ಮೆಣಸಿನ ಪುಡಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಮತ್ತು ಇದು ಪೆರಿ ಪೆರಿ ಪೌಡರ್ ಇತ್ತು ಅಂತ ಹಾಕಿದ್ದೀನಿ. ಇಲ್ಲಾಂದರೆ ಮ್ಯಾಗಿ ಮಸಾಲ ಹಾಕ್ಬೋದು, ಏನಿದೆನೋ ನಿಮ್ಮ ಮನೇಲಿ ಹಾಕ್ಬೋದು. ಆರಿಗ್ಯಾನೋ ಪೌಡರ್ ಒಂದು ಸ್ವಲ್ಪ ಇಟಾಲಿಯನ್ ಟೇಸ್ಟ್ ಕೊಡಲಿ ಅಂತ. ಮತ್ತು ಇದು ಕಾರ್ನ್ ಸ್ಟ್ರಾಚ್, ನಿಮ್ಮ ಹತ್ರ ಇಲ್ಲ ಕಾರ್ನ್ ಸ್ಟ್ರಾಚ್ ಅಂದರೆ ಓಟ್ಸ್ ಇದ್ದರೆ ಓಟ್ಸ್ ಪೌಡರ್ ಕೂಡ ಹಾಕ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟು ಪ್ರೊಸೀಜರ್ ಬಂದು ಸೋಯಾ ಚಂಕ್ಸ್ನ ನೀರಲ್ಲಿ ನೆನೆ ಇಡೋದು. ಸೊ ಫಸ್ಟು ಒಂದು ಸ್ಮಾಲ್ ಜಾಮೂನ್ ಬೌಲಿಂದ ಒಂದು ಬೌಲ್ ಸೋಯಾ ಚಂಕ್ಸ್ನ ತೊಗೊಂಡಿದ್ದೆ ನಾನು. ಒಬ್ಬರಿಗೆ ಮ್ಯಾಕ್ಸಿಮಮ್ ಆಗುತ್ತೆ, ಇದು ಸಾಕು. ಇಷ್ಟ ಆದರೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಮಾತ್ರ. ವೆಜಿಟೇರಿಯನ್ಸಿಗೆ ಹೇಳಿ ಮಾಡಿಸಿದಂಥ ರೆಸಿಪಿ ಇದು. ಸೊ ಇದಕ್ಕೆ ಬಿಸಿ ಬಿಸಿ ನೀರನ್ನ ಫಸ್ಟು ಚೆನ್ನಾಗಿ ಕಾಯಿಸಿಟ್ಕೊಂಬಿಡ್ಬೇಕು. ಸೋಯಾ ಚಂಕ್ಸ್ನ ಒಂದು ದೊಡ್ಡ ಬೌಲಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ನೀರನ್ನ ಚೆನ್ನಾಗಿ ಹಾಕಿಬಿಟ್ಟು ಒಂದು 10 to 15 ಮಿನಿಟ್ಸ್ ಎತ್ತಿಟ್ಬಿಟ್ರೆ ಸಾಕು. ಇದು ಚೆನ್ನಾಗಿ ಅದು ನೀರೆಲ್ಲ ಕುಡ್ಕೊಂಡು ಹೀರ್ಕೊಂಬಿಡುತ್ತೆ. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಟ್ರೈ ಮಾಡಿ. ಇದೊಳ್ಳೆ ಲೆಮನ್ ಫ್ಲೇವರ್ ಇರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಒಳ್ಳೆ ಡಯಟ್ ರೆಸಿಪಿ. ನೀವು ಇದನ್ನು ಬ್ರೇಕ್ಫಾಸ್ಟಿಗೂ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ ನೀರೆಲ್ಲ ಚೆನ್ನಾಗಿ ಹೀರ್ಕೊಂಬಿಟ್ಟಿದೆ. ಸೊ ನಾನು ಬಿಸಿನೀರು ತುಂಬ ಬಿಸಿ ಇರುತ್ತೆ ನೀವು ಹಾಗೆ ಹಾಕಿದ್ರೆ. ಸೊ ಅದು ಫಸ್ಟ್ ನೀರೆಲ್ಲ ತೆಗೆದು ನಾನೇನು ಮಾಡಿದ್ದೀನಿ, ಸ್ವಲ್ಪ ಕೋಲ್ಡ್ ವಾಟರ್ನ ಆ್ಯಡ್ ಮಾಡಿದ್ದೀನಿ. ಒಂದು 2 ನಿಮಿಷ ಕೋಲ್ಡ್ ವಾಟರ್ಲಿ ಇದ್ದರೆ ಅದೆಲ್ಲ ಚೆನ್ನಾಗಿ ಬಿಸಿ ನೀರೆಲ್ಲ ಹೋಗುತ್ತಲ್ಲ, ನೀವು ಆರಾಮ್ಸೆ ಹಿಂಡ್ಬೋದು ಅಂತಂದ್ಬಿಟ್ಟು ಕೋಲ್ಡ್ ವಾಟರಲ್ಲಿ ಮತ್ತೆ ಒಂದ್ಸಲ ನಾರ್ಮಲ್ ವಾಶ್ ಮಾಡಿಕೊಂಡು, ಈಗ ಎಕ್ಸ್ಟ್ರಾ ನೀರು ಏನಿರುತ್ತೋ ಆ ಸೋಯಾ ಚಂಕ್ಸ್ ಏನು ಹೀರ್ಕೊಂಡಿರುತ್ತೋ ಅದನ್ನು ಕ್ಲೀನಾಗಿ ಸ್ಕ್ವೀಸ್ ಮಾಡಿ, ಅಂದರೆ ಚೆನ್ನಾಗಿ ಹಿಂಡಿಬಿಟ್ಟು ಈ ಕಡೆ ಇನ್ನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಆಗಲೇ ಹೇಳ್ದಂಗೆ ನಾನ್ ವೆಜಿಟೇರಿಯನ್ಸಿಗೆ ಸಿಕ್ಕಾಪಟ್ಟೆ ಪ್ರೋಟೀನ್ ಆಪ್ಷನ್ ಇರುತ್ತೆ, ವೆಜಿಟೇರಿಯನ್ಸ್ಗೆ ತುಂಬ ಕಡಿಮೆ. ಪನ್ನೀರ್ ಬಿಟ್ಟರೆ ನಾವು ಬೇರೆ ಯಾವುದೂ ಆಪ್ಷನ್ ಇಲ್ಲ ಅಂತ ಅಂದ್ಕೊತಿರ್ತೀವಲ್ವ. ಸೊ ಇದು ಕೂಡ ಟ್ರೈ ಮಾಡಿ ಒಂದು ಸಲ, ಚೆನ್ನಾಗಿರುತ್ತೆ. ಆ್ಯಂಡ್ ಮೋರ್ ಓವರ್ ದಿಸ್ ಈಸ್ ಅ ಡಯಟ್ ಫುಡ್. ಸೊ 1 ಬೌಲ್ ನೀವು ಈ ಸೋಯಾ ಚಂಕ್ಸ್ ತಿಂದರೆ ಸಾಕು, ಹೊಟ್ಟೆ ತುಂಬುತ್ತೆ. ಡಯಟ್ ಫುಡ್ ಕೂಡ ಹೌದು. ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ನೀವು ತುಪ್ಪ ಬೇಕು ಅಂದರೆ ತುಪ್ಪ ಕೂಡ ಹಾಕೋಬೋದು. ತುಪ್ಪ ಕೂಡ ಒಳ್ಳೆ ಕೊಲೆಸ್ಟ್ರಾಲ್, ಇಟ್ ಈಸ್ ಅ ಗುಡ್ ಕೊಲೆಸ್ಟ್ರಾಲ್. ಸ್ವಲ್ಪ ತುಪ್ಪ ತಿಂದರೆ ಏನೂ ಆಗೋಲ್ಲ. ದೇಹಕ್ಕೆ ಅಟ್ಲೀಸ್ಟ್ ಒಂದೇ ದಿನಕ್ಕೆ 1 ಸ್ಪೂನ್ ಆದರೂ ತುಪ್ಪ ಹೋಗಬೇಕು ಅಂತ ಹೇಳ್ತಾರಲ್ವ. ಸೊ ತುಪ್ಪ ಆದರೂ ಹಾಕೋಬೋದು. ಬಟ್ ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ ಏನೆಲ್ಲ ಪ್ರೊಸೀಜರ್ ಇದೆ ಅಂತ, ನಾನು ಯಾವ ರೀತಿ ಮಾಡಿದ್ದೆ ಅಂತ. ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ನನ್ನ ಚಾನಲ್ನ ಶೇರ್ ಮಾಡಿ. ಹಾಗೆ ನನ್ನ ಅರಳಸಣಿಗೆ ವಿಡಿಯೋ ತುಂಬ ಚೆನ್ನಾಗಿ ಇಷ್ಟಪಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ಸ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ, ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ ಅರಳಸಣಿಗೆ ವಿಡಿಯೋ. ಈಗ ಸೀಸನ್ ಅಲ್ವಾ, ಸೊ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಒಂದು 2 ಎಸಳು ಬೆಳ್ಳುಳ್ಳಿ, ಅಂದರೆ 2 ಗಡ್ಡೆ, ಚಿಕ್ಕ ಗಡ್ಡೆ ಬೆಳ್ಳುಳ್ಳಿನ ನಾನು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ, ಅಥವಾ ಒಂದು ಟೀ ಗ್ಲಾಸಿಂದ 1 ಗ್ಲಾಸಷ್ಟು ನೀರನ್ನ ಹಾಕಿದ್ದೀನಿ. ಚೆನ್ನಾಗಿ ಕುದಿಬೇಕು ಅದು. ಅದಾದಮೇಲೆ ನಾನು ಡೈರೆಕ್ಟಾಗಿ ಇದಕ್ಕೆ ಮಸಾಲ ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ನಾನು ಏನೆಲ್ಲ ನಿಮಗೆ ಆಗಲೇ ತೋರಿಸಿದ್ದೆ ಅಲ್ವಾ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಆರಿಗ್ಯಾನೋ ಪೌಡರ್, ಅದೊಂಥರ ಪಿಜ್ಜಾ ಟೇಸ್ಟ್ ಕೂಡ ಕೊಡುತ್ತೆ. ಹಾಗೆ ಇಟಾಲಿಯನ್ ಸಿಸ್ಲಿಂಗ್ಸ್ ಅಂತಾರಲ್ವ, ಆ ರೀತಿ ಇರೋದ್ರಿಂದ ಇಟ್ ಈಸ್ ಗುಡ್. ಒಂಥರ ನಮಗೇನೋ ಸ್ವಲ್ಪ ಚೇಂಜ್ ಅನಿಸುತ್ತೆ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆರಿಗ್ಯಾನೋ. ಪೆರಿ ಪೆರಿ ಪೌಡರ್ ಇದ್ದರೆ ಹಾಕ್ಕೊಳ್ಳಿ, ಅಥವಾ ನಿಮ್ಮ ಹತ್ರ ಪಿಜ್ಜಾ ಪೌಡರ್ ಇದ್ದರೆ ಹಾಕ್ಕೊಳ್ಳಿ. ಯಾವುದೂ ಇಲ್ಲ, ಮ್ಯಾಗಿ ಪೌಡರ್ ಇದ್ದರೆ ಖಂಡಿತ ಮ್ಯಾಗಿ ಪೌಡರ್ ಆದರೂ ಹಾಕ್ಕೊಳ್ಳಿ. ಏನೂ ಇಲ್ವಾ, ಗರಂ ಮಸಾಲ, ಚಾಟ್ ಮಸಾಲ ಹಾಕ್ಕೊಂಡ್ರು ಓಕೆ. ನನ್ನ ಹತ್ರ ಪೆರಿ ಪೆರಿ ಪೌಡರ್ ಇತ್ತು ಅಂತ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆರಿ ಪೆರಿ ಪೌಡರ್ನ ಹಾಕಿದ್ದೆ. ಒಂದು ಟೇಬಲ್ ಸ್ಪೂನಷ್ಟು ನಿಂಬೆ ರಸನ ಹಾಕಿದ್ದೀನಿ. ಇದು ಲೆಮನ್ ಸೋಯಾ ಚಂಕ್ಸ್ ಆಗಿರೋದ್ರಿಂದ ಸ್ವಲ್ಪ ಲೆಮನ್ ಫ್ಲೇವರ್ ಜಾಸ್ತಿನೇ ಇರಬೇಕು. ಖಾರಕ್ಕೆ ತಕ್ಕಂತೆ ನಾನು ಇಲ್ಲಿ ಕಾಳು ಮೆಣಸಿನ ಪುಡಿ,
ಕಪ್ಪು ಕಾಳುಮೆಣಸಿನ ಪುಡಿ ಏನು ಬರುತ್ತೋ ಅದನ್ನು ತೊಗೊಂಡಿದ್ದೀನಿ. ಯಾಕೆಂದರೆ ಬಿಳಿ ಕಾಳುಮೆಣಸು ಬರುತ್ತೆ, ಆದರೆ ಅದು ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನಾನು ಕರಿ ಕಾಳುಮೆಣಸಿನ ಪುಡಿನ ತೊಗೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತನೂ ಕಡಿಮೆ ಹಾಕಿದ್ದೀನಿ ಅದನ್ನು. ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಅದು ನೀಟಾಗಿ ಕುದೀತಾ ಇದೆ, ಏನು ಹಸಿ ವಾಸನೆ ಎಲ್ಲ ಹೋಗಿದೆ ಅಂದಮೇಲೆ ನೀವು ಮಿಕ್ಸ್ ಮಾಡಿ ಇಟ್ಕೊಂಡಂಥ ಕಾರ್ನ್ ಸ್ಟ್ರಾಚ್ ಏನಿದೆ, ಸ್ವೀಟ್ ಕಾರ್ನ್ ಪೌಡರ್ಸ್ ಬರುತ್ತಲ್ವ, ಅದನ್ನು ಹಾಕ್ತಾ ಬರಬೇಕು. 1.5 ಟೇಬಲ್ ಸ್ಪೂನಷ್ಟು ನಾನು ಕಾರ್ನ್ ಸ್ಟ್ರಾಚ್ನ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ನೋಡಿ ಹೇಗೆ ಕಲರ್ ಚೇಂಜ್ ಆಗುತ್ತೆ ಅದು ಅಂತ. ನಾನು ಹಾಕಿದಾಗ ವೈಟ್ ಇತ್ತಲ್ವ, 1-2 ಸೆಕೆಂಡ್ ನೀವು ಹಿಂಗೆ ಕೈ ಆಡಿಬಿಟ್ರೆ ಸಾಕು, ಕ್ಲೀನಾಗಿ ಕಲರ್ ಚೇಂಜ್ ಆಗುತ್ತೆ. ಒಂಥರ ಗ್ಲಾಸ್ ಫಿನಿಶಿಂಗ್ ಕಲರ್ ಬರುತ್ತೆ. ಅದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ, ಬೆಂದಿದೆ ಅಂತ ಅರ್ಥ. ಈ ರೀತಿ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದಮೇಲೂ ನೀವು 1 ನಿಮಿಷ ಅದನ್ನು ಚೆನ್ನಾಗಿ ಕೈ ಆಡಿಬಿಟ್ಟು ಇಮ್ಮಿಡಿಯೇಟ್ಲಿ ನೀವು ಸ್ಕ್ವೀಸ್ ಮಾಡಿ, ಅಂದರೆ ಹಿಂಡಿಟ್ಕೊಂಡಿರುವಂಥ ಸೋಯಾ ಚಂಕ್ಸ್ನ ಇದ್ರ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ. ಕೆಲವರು ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ನೀರಲ್ಲಿ ಸೋಯಾ ಚಂಕ್ಸ್ನ ನೆನೆ ಇಡ್ತೀರಲ್ವ, ಆವಾಗಲೇ ಸ್ವಲ್ಪ ಉಪ್ಪನ್ನು ಹಾಕಿ ಇಡ್ಬೋದು. ಅಂದರೆ ಸೋಯಾ ಸ್ವಲ್ಪ ಉಪ್ಪನ್ನು ಹೀರ್ಕೊಂಡಿರುತ್ತೆ. ನೀವು ಡೈರೆಕ್ಟಾಗಿ ಇದಕ್ಕೆ ಹಾಕೋದಾದರೆ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಸೋಯಾ ಚಂಕ್ಸಲ್ಲಿ ಉಪ್ಪು ಇರಲ್ಲ ಅಲ್ವಾ, ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ. ಸೊ ಪ್ಲೇನ್ ಅನಿಸುತ್ತೆ. ಹಾಗಾಗಿ ಮೇಲ್ಗಡೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಕೊತ್ತಂಬರಿನ ಹಾಕ್ಕೊಂಡ್ರೆ ಲೆಮನ್ ಸೋಯಾ ಚಂಕ್ಸ್ ರೆಡಿ. ಸೊ ನಾನು ಇಲ್ಲಿ ಇನ್ನೂ ಸ್ವಲ್ಪ ಬೇಕು ಸ್ಪೈಸಿನೆಸ್ ಅಂತ ಎಕ್ಸ್ಟ್ರಾ ಮೇಲ್ಗಡೆ ಸ್ವಲ್ಪ ಪೆರಿ ಪೆರಿ ಪೌಡರ್ನ ಮತ್ತೆ ಮೇಲ್ಗಡೆ ಆ್ಯಡ್ ಮಾಡಿಕೊಂಡೆ. ನಿಮಗೆ ಬೇಡ ಅಂದರೂ ಓಕೆ, ಬೇಕು ಅಂದರೂ ಓಕೆ. ಈವನ್ ಈ ಸಮ್ಮರ್ ಸೀಸನಲ್ಲೂ ನೀವು ಇದನ್ನು ತಿನ್ಬೋದು, ಯಾಕಂದರೆ ತುಂಬ ಮಸಾಲೆ ಅಂತ ಏನು ಅನಿಸಲ್ಲ. ಈ ಸಮ್ಮರ್ ಸೀಸನಲ್ಲಿ ಊಟನೇ ಹೋಗಲ್ಲ ಅಲ್ವಾ. ಸೊ ಈ ಥರ ಏನಾದರೂ ತಿಂತಾ ಇದ್ರೆ ಚೆನ್ನಾಗಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಯಾರೆಲ್ಲ ವೆಜಿಟೇರಿಯನ್ಸ್ ಇದ್ದೀರೋ ದಯವಿಟ್ಟು ಇದನ್ನು ಒಂದ್ಸಲ ಟ್ರೈ ಮಾಡಿ. ಟೇಸ್ಟ್ ವೈಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ವೀಡಿಯೋಸ್ನ ನೋಡಿ ಕಲಿತು ಟ್ರೈ ಮಾಡಿದ್ದು. ನಾನು ಹೇಗಿರುತ್ತೋ ಟೇಸ್ಟು ಅಂದ್ಕೊಂಡಿದ್ದೆ. ಎಸ್, ಆರಾಮ್ಸೆ ತಿನ್ಬೋದು, ಟೇಸ್ಟ್ ವೈಸ್ ಸೂಪರಾಗಿರುತ್ತೆ. ಬಟ್ ನೀವು ಯಾವ ರೀತಿ ನಿಮ್ಮ ಟೇಸ್ಟ್ ಬಡ್ಸಿಗೆ ತಕ್ಕಂತೆ ಮಸಾಲಾಸ್ನ ಆ್ಯಡ್ ಮಾಡ್ತಾ ಹೋಗ್ತೀರೋ ಅದ್ರ ಮೇಲೆ ಡಿಪೆಂಡು. ಕೆಲವರು ಹುಳಿ ಜಾಸ್ತಿ ಇಷ್ಟಪಡ್ತಾರೆ. ನಿಮಗಿದು ಬೇಕಿದ್ರೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೋಬೋದು ಇದ್ರ ಮೇಲೆ, ಅಥವಾ ಬೆಲ್ಲ ಕೂಡ ಹಾಕ್ಕೋಬೋದು. ಸ್ವಲ್ಪ ಹುಳಿ, ಖಾರ, ಸ್ವೀಟ್ ಎಲ್ಲ ಮಿಕ್ಸ್ಡ್ ನಿಮಗೆ ಟೆಕ್ಸ್ಚರ್ ಬರಬೇಕು ಅಂದರೆ ಯಾವುದನ್ನಾದರೂ ಹಾಕ್ಕೋಬೋದು. ನಿಮ್ಮ ಟೇಸ್ಟ್ ಬಡ್ಸಿಗೆ ತಕ್ಕಂತೆ ಒಂದು ಹೆಲ್ದಿ ರೆಸಿಪಿನ ಮಾಡಿಕೊಂಡು ತಿನ್ನೋಡಿ. ಡೆಫಿನೆಟ್ಲಿ ನಿಮ್ಮ ವೇಟ್ ಕೂಡ ರೆಡ್ಯೂಸ್ ಆಗುತ್ತೆ, ಹಾಗೆ ನಿಮ್ಮ ಟೇಸ್ಟ್ ಬಡ್ಸಿಗೂ ಒಳ್ಳೆ ಟೇಸ್ಟ್ ಸಿಗುತ್ತೆ. ಸೊ ಮಿಸ್ ಮಾಡದೆ ಇದನ್ನು ಟ್ರೈ ಮಾಡ್ತೀರಲ್ವಾ, ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೂ ಖುಷಿ ಆಗುತ್ತೆ. ಹಾಗೆ ಹೊಸ ರೆಸಿಪೀಸ್ ಜೊತೆ ನಿಮ್ಮ ಮುಂದೆ ಬರಲಿಕ್ಕೂ ಒಂಥರ ಖುಷಿ ಇರುತ್ತೆ. ಸೊ ಇದ್ರ ಜೊತೆ ನಾನು ಅವತ್ತು ಆಲ್ರೆಡಿ ಪನ್ನೀರ್ ಫ್ರೈಡ್ ರೈಸ್ನ ಮಾಡಿಟ್ಕೊಂಡಿದ್ದೆ. 2 ಪ್ರೋಟೀನ್, ಈವನ್ ಪನ್ನೀರ್ ಕೂಡ ಸಿಕ್ಕಾಪಟ್ಟೆ ಪ್ರೋಟೀನ್ ಅಂಶನೇ ಅಲ್ವಾ. ಸೊ ಸೋಯಾ ಚಂಕ್ಸ್ ವಿತ್ ಪನ್ನೀರ್ ಇತ್ತು ಅವತ್ತಿನ ಊಟಕ್ಕೆ. ಒಳ್ಳೆ ಕಾಂಬಿನೇಷನ್ ಕೂಡ ಆಗಿತ್ತು, ಮಸ್ತ್ ಟೇಸ್ಟ್ ಇತ್ತು. ಮನೇಲೂ ಎಲ್ಲರೂ ಇಷ್ಟಪಟ್ಟರು. ಮೇ ಬಿ ಇದನ್ನು ನಾನು ಇನ್ನೊಂದ್ಸಲ ಮಾಡ್ತೀನಿ ಅನಿಸುತ್ತೆ. ರೆಗ್ಯುಲರಾಗಿ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ಸೊ ಒಂದು ಬೌಲ್ಗೆ ನಾನು ಈ ರೀತಿ ಸೆಟ್ ಮಾಡ್ಕೊಂಡಿದ್ದೆ. ಮೇಲ್ಗಡೆ ಇಡ್ಲಿ ಸಾಂಬಾರಿಗೆಲ್ಲ ಕೊಡ್ತಾರಲ್ವ ಪ್ಲೇಟ್ಸು, ಸೊ ಆ ಥರ ಪ್ಲೇಟಲ್ಲಿ ನಾನು ಅರೇಂಜ್ಮೆಂಟ್ ಮಾಡ್ಕೊತಾ ಹೋಗಿದ್ದು. ಸೊ ಒಂದೊಳ್ಳೆ ಸೋಯಾ ಚಂಕ್ಸ್ನ ನಾನು ಏನು ಮಾಡ್ಕೊಂಡಿದ್ನೋ ಅದನ್ನು ಫಸ್ಟು ಹಾಕ್ಕೊಂಡೆ, ಬಿಸಿ ಸೋಯಾ ಚಂಕ್ಸು. ನೀವು ಬೇಕಂದರೆ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನೂ ಹಾಕ್ಕೋಬೋದು, ಬಟ್ ನಾನು ಅಲ್ಲಿ ಏನೂ ಹಾಕ್ಕೊಂಡಿಲ್ಲ, ಅಷ್ಟೇ ಇಟ್ಕೊಂಡಿದ್ದೆ. ದೆನ್ ನಾನು ಹೇಳಿದ್ದಲ್ವ ಪನ್ನೀರ್ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ ಅಂತ, ಅದಕ್ಕೆ ಅಂತ ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರಿನ ರಾಯ್ತ ಮಾಡ್ಕೊಂಡಿದ್ದೆ. ಇದು ಕೂಡ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ, ಮೊಸರಿನ ರಾಯ್ತ ಯೂಶ್ವಲಿ ಎಲ್ರಿಗೂ ಇಷ್ಟ ಆಗುತ್ತೆ. ನಾನು ಇದಕ್ಕೆ ಬೇರೆ ಏನೂ ಹಾಕಲ್ಲ, ಬೇರೆ ಈರುಳ್ಳಿ ಮತ್ತು ಕೊತ್ತಂಬರಿ, ಉಪ್ಪು, ಸ್ವಲ್ಪ ಚಿಟಿಕೆ ಚಾಟ್ ಮಸಾಲ ಹಾಕಿ ನೋಡಿ. ಇದು ಸಿಹಿ ಕೈ ಚಂದ್ರವ್ರು ಹೇಳಿದ್ದು, ಒಳ್ಳೆ ಟೇಸ್ಟ್ ಇರುತ್ತೆ ಮಾತ್ರ. ಮತ್ತು ಇಲ್ಲಿ ಪನ್ನೀರ್ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಪನ್ನೀರ್ ಫ್ರೈಡ್ ರೈಸ್ ಒಂದು ಚಿಕ್ಕ ಜಾಮೂನ್ ಬೌಲಿಂದ 1 ಬೌಲಷ್ಟು ಪನ್ನೀರ್ ಫ್ರೈಡ್ ರೈಸ್ ಹಾಕ್ಕೊಂಡಿದ್ದೆ. ಈ ಕಡೆ ಸೋಯಾ ಚಂಕ್ಸ್ನ ಇತ್ತು. ಒಳ್ಳೆ ಟೇಸ್ಟ್ ಕಾಂಬಿನೇಷನಲ್ಲಿ ನಾನು ಅವತ್ತಿನ ದಿವಸದ ಊಟನ ಮುಗಿಸ್ದೆ. ವಿಡಿಯೋ ನಿಮಗೂ ಇಷ್ಟ ಆಯ್ತಲ್ವಾ? ಹಾಗಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಹೊಸ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.